ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ 5. ನಚ್ಪತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನನ್ನಲ್ಲಿ ಎಲ್ಲ ಉಂಟು, ನನಗಿಲ್ಲ ಯಾವುದರ ಅಂಟು. ನೋಡು ಮಿಗಿಲಾದ ನನ್ನ ಮಹಿಮೆಯನ್ನು, ನನ್ನ ರೂಪ ಇವುಗಳಿಗೆ ರೂಪು ಕೊಟ್ಟಿದೆ. ಹೊತ್ತು ಸಲಹಿದೆ, ಆದರೂ ಇವುಗಳಲ್ಲಿ ಇಲ್ಲ. ಮತ್ತು ಹೇಳುವುದಾದರೆ ಜೀವಿಗಳು ನನ್ನಲ್ಲಿರುವುದಿಲ್ಲ. ನಾನು ಪರಮಾತ್ಮನಾಗಿ ಸಮಸ್ತ ಜೀವಿಗಳ ಸೃಷ್ಟಿ ಮತ್ತು ಸ್ಥಿತಿ ಕಾರ್ಯಗಳನ್ನು ಮಾಡುತ್ತೇನೆ. ಇದರಿಂದ ನನ್ನ ಸ್ವರೂಪವು ಆ ಜೀವಿಗಳೇ ಆಗಿರುವುದೇ ಇಲ್ಲ. ಜೀವಿಗಳು ಪರಮಾತ್ಮನಲ್ಲಿದ್ದರೆ ಅಥವಾ ಪರಮಾತ್ಮನು ಜೀವಿಗಳಲ್ಲಿದ್ದರೆ ಪರಮಾತ್ಮನೂ ಕೂಡ ಜೀವಿಗಳಂತೆ ಸಗುಣ ಸಾಕಾರನಾಗಿ ಹುಟ್ಟು ಸಾವುಗಳನ್ನು ಅನುಭವಿಸಬೇಕು. ಆದರೆ ನಾನು ನಿರ್ಗುಣ, ನಿರಾಕಾರ, ಅವಿಕಾರಿ ಮತ್ತು ಅವಿನಾಶಿ. ಆದ್ದರಿಂದ ಜೀವಿಗಳನ್ನು ನಾನು ಮಾಯಾಪಾಶಕ್ಕೆ ಸಿಲುಕಿಸುವುದರಿಂದ ಅವು ಆತನಿಂದಲೇ ಸೃಷ್ಟಿ ಸ್ಥಿತಿಗಳನ್ನು ಹೊಂದಿದರೂ ಎಲ್ಲ ಅವಸ್ಥೆಗಳನ್ನು ಪಡೆಯಬೇಕಾಗುತ್ತದೆ. ಹಿಂದಿನ ಮತ್ತು ಈ ಶ್ಲೋಕದಲ್ಲಿ ಕೃಷ್ಣ ಹೇಳುವ ವಿಚಾರವನ್ನು ನಾವು ಗಮನವಿಟ್ಟು ನೋಡಬೇಕು. ಮೇಲ್ನೋಟಕ್ಕೆ ಇವು ಒಂದಕ್ಕೊಂದು ವಿರುದ್ಧವಾಗಿರುವ ಒಗಟಿನ ಹೇಳಿಕೆಯಂತೆ ಕಾಣುತ್ತದೆ. ಕೃಷ್ಣ ಹೇಳುವ ಮಾತು ಹೀಗಿದೆ: ನನ್ನ ಸಾಮರ್ಥ್ಯವನ್ನು ತಿಳಿ, ನಾನು ಎಲ್ಲದರಲ್ಲೂ ಇದ್ದೇನೆ, ಆದರೆ ಯಾವುದರಲ್ಲೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದು ನನ್ನಲ್ಲಿ ಇಲ್ಲ. ಇದು ಭಗವಂತನ ಅಚಿಂತ್ಯ ಶಕ್ತಿಯ ಅನುಸಂಧಾನ. ಭಾಗವತ ಹೇಳುವಂತೆ ನಾವು ಯಾವುದನ್ನು ಪ್ರಪಂಚದಲ್ಲಿ ವಿರೋಧಾತ್ಮಕ ಎನ್ನುತ್ತೇವೆಯೋ ಅವು ಶುಭ ಧರ್ಮವಾದಲ್ಲಿ ಭಗವಂತನಲ್ಲಿ ಅನ್ವಯವಾಗುತ್ತದೆ. ಈ ವಿರುದ್ಧವಾದ ಧರ್ಮವನ್ನು ಹೇಳುವುದರ ಮೂಲಕ ಇಲ್ಲಿ ಭಗವಂತ ಏನನ್ನು ತಿಳಿಸುತ್ತಿದ್ದಾನೆ ಎಂದರೆ, ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವ ಮಮಕಾರವೂ ನನಗಿಲ್ಲ. ಅಂದರೆ ಇದು ಭಗವಂತನ ನಿರ್ಲಿಪ್ತತೆಯನ್ನು ಸೂಚಿಸುತ್ತದೆ. ಆತ ಯಾವುದನ್ನು ಅಂಟಿಸಿಕೊಂಡಿರುವುದಿಲ್ಲ, ಆತ ಯಾವುದನ್ನು ಆಶ್ರಯಿಸಿಕೊಂಡಿರುವುದಿಲ್ಲ ಮತ್ತು ಯಾವುದರ ಲೇಪವೂ ಆತನಿಗಿಲ್ಲ. ಕೃಷ್ಣ ಹೇಳ್ತಾನೆ, ಇದು ನನ್ನ ಈಶ್ವರಿಯ ಶಕ್ತಿ ಎಂದು. ಇದು ಭಗವಂತನನ್ನ ಸರ್ವ ಸಮರ್ಥತೆ. ಈ ವಿಚಾರವನ್ನು ಕೃಷ್ಣ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಭೂತ ಭೃತ್ ನಚ ಭೂತಸ್ಥ ಎಂದು ವಿವರಿಸಿದ್ದಾನೆ. ಇಲ್ಲಿ ನಚ ಎನ್ನುವ ಪದ ವಸ್ತುವಿನಲ್ಲಿ ಇಟ್ಟ ದೀಪದಂತೆ ಎರಡು ಪದಗಳ ನಡುವೆ ಬಳಕೆಯಾಗಿದೆ. ಇದರ ಅರ್ಥ, ನಾನು ಭೂತಭೃತ್ ಎಲ್ಲ ಜೀವಜಾತಗಳನ್ನು ಧರಿಸಿದ್ದೇನೆ ಮತ್ತು ಏನನ್ನು ಧರಿಸಿಲ್ಲ. ನಾನು ಭೂತಸ್ಥ, ಎಲ್ಲ ಜೀವಜಾತಗಳಲ್ಲೂ ನನ್ನಲ್ಲಿವೆ ಮತ್ತು ನಾನು ಯಾವುದರಲ್ಲೂ ನಾನಿಲ್ಲ. ಕೃಷ್ಣ ಹೇಳ್ತಾನೆ, ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಭಗವಂತನಿಂದ. ಆತ ಜ್ಞಾನಾನಂದ ಸ್ವರೂಪ. ಭಗವಂತ ಬೇರೆ, ಆತನ ದೇಹ ಬೇರೆ ಅಲ್ಲ, ಆತನ ಗುಣ ಕ್ರಿಯೆಗಳು ಬೇರೆ ಅಲ್ಲ. ಅವೆಲ್ಲವೂ ಅಖಂಡ. ಅದನ್ನು ಪಾಂಚಭೌತಿಕ ಮತ್ತು ತ್ರೈಗುಣ್ಯದ ಪರಿಧಿಯಲ್ಲಿ ನಾವು ಕಲ್ಪಿಸಲು ಸಾಧ್ಯವೇ ಇಲ್ಲ. ಹರೇ ಕೃಷ್ಣ.